ಹಾಯ್ ಎಲ್ಲ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಕನ್ನಡಿಗ ಮಾತಾಡ್ತಿರೋದು. ಏನಪ್ಪ ಅಂತಂದರೆ ಇವತ್ತು RCB ರಿಟೈನ್ ಯಾರನ್ನ ಮಾಡ್ತು, ರಿಲೀಸ್ ಯಾರನ್ನ ಮಾಡ್ತು, ಲಿಸ್ಟ್ ಬಿಟ್ಟಾಯಿತು, ಯಾರನ್ನ ಮಾಡ್ತಾರೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋ ಒಳಗೆ ಹೋದಾದರೆ ಏನಪ್ಪ ಅಂತಂದರೆ ನಾವು ಅಂದ್ಕೊಂಡಿದ್ದೆ ಒಂದು, ಅವ್ರು ಮಾಡಿರೋದೇ ಒಂದು ಅನ್ನಂಗಾಗೈತೆ 50-50%. ಯಾಕಪ್ಪ ಅಂತಂದರೆ ಫಸ್ಟು ನೀವು ರಿಲೀಸಿಂಗ್ ನೋಡಿದ್ರೆ ಎಷ್ಟು ಜನ ಮಾಡವ್ರೆ ಅಂತಂದರೆ 8 ಜನ ಮಾಡವ್ರೆ. ರಿಲೀಸು 8 ಮೆಂಬರ್ಸು. ಅದರಲ್ಲಿ ಒಬ್ಬರು ಸ್ವಸ್ತಿಕ್ ಚಿಕಾರಿಯ. ಇವ್ರನ್ನ ರಿಲೀಸ್ ಮಾಡ್ತಾರೆ ಅಂತ ನಾನು ಕನ್ಸಲ್ಲೂ ಅಂದ್ಕೊಂಡಿರಲಿಲ್ಲ, ನಾನು ಹೇಳೂ ಇರಲಿಲ್ಲ. ಯಾರು ರಿಲೀಸ್ ಪ್ರಾಬಬಲ್ ರಿಲೀಸ್ ಅನ್ನೋ ಲೀಸ್ಟಲ್ಲೇ ಬಂದಿರಲಿಲ್ಲ. ಯಾಕಂದರೆ ವಿರಾಟ್ ಕೊಹ್ಲಿಗೆ ವಿರಾಟ್ ಕೊಹ್ಲಿ ಹಿಂದೆ ಒಡ್ಡಾಡ್ಕೊಂಡೇ ಇತ್ತಿದ್ದ ಹುಡುಗ. ಒಂದೊಂದು ಸಲ ಟ್ರೋಲರ್ಗಳು ಹೇಳಿರೋ ಪ್ರಕಾರ ವಿರಾಟ್ ಕೊಹ್ಲಿಗೆ ಬಕೆಟ್ ಹಿಡಿಸಿದ್ದ ಅನ್ನೋ ಲೆವೆಲ್ಗೆ. ಆದರೆ ಇವೆಲ್ಲ ಮಾತುಗಳಾಯ್ತೈತೆ ಅಂದ್ಬಿಟ್ಟು ಬಿಟ್ಟೇ ಬಿಟ್ಟಿದ್ದಾರೆ. ಓಕೆನಾ. ಅವರೊಬ್ಬರು ಆದರೆ ಮಾಯಾಂಕ್ ಅಗರ್ವಾಲು ಒಂಥರ ಬೇಜಾರಾಗೋ ವಿಷಯನೇ. ಯಾಕಂದರೆ ಅವ್ರು ಬಂದಿದ್ದು ಲಾಸ್ಟ್ಗೆ ದೇವದತ್ ಪಡಿಕ್ಕಲ್ ರಿಪ್ಲೇಸ್ಮೆಂಟ್ ಬಂದಿದ್ದು. ಬಟ್ ಕೊಟ್ಟಿರೋ ಚಾನ್ಸ್ನ ಏನು ಬೇಕೋ ಅದು ಆಡಿದ್ದಾರೆ. 50 ಬೇಸ್ ಪ್ರೈಸಿಗೆ ಬಂದಿದ್ದವರು 50 ಲ್ಯಾಕ್ಗೇನೋ. ಈಗಲೇ ಬಿಟ್ಟಿದ್ದಾರೆ ಅಂತಂದರೆ ತಿರ್ಗಾ ಆ್ಯಕ್ಷನಲ್ಲಿ ತಗೊತಾರೆ ಅನ್ನೋದು ಸುಳ್ಳು. ಇಲ್ಲ 30 ಲ್ಯಾಕ್ಸ್ ಬೇಸ್ ಪ್ರೈಸ್ ಆಗ್ಬೋದು, ಇಲ್ಲ ಬೇರೆ ಆಪ್ಷನ್ ಇದೆ ಅವ್ರಿಗೆ. ಯಾಕಂದರೆ ಚೆನ್ನಾಗಿ ಆಡಿದ್ರು, ಕೊಟ್ಟು ಏನು ಚಾನ್ಸ್ ಕೊಟ್ಟು ಅದ್ರ ಪ್ರಕಾರ ಆಡ್ಕೊಂಡು ಹೋದ್ರು. ಒನ್ ಆಫ್ ದಿ ಬೆಸ್ಟ್ ಪ್ಲೇಯರು RCBಗೆ ಆಡಿದ್ರಲ್ಲಿ 2025. ಇನ್ನೊಬ್ಬರು ಟೀಮ್ಸ್ ಎಫರ್ಟ್. ಇವರು ಏನು ಆಡ್ತಾರೆ ಏನು ಅಂತ ಗೊತ್ತಿಲ್ಲ, ಬಟ್ ರಿಲೀಸ್ ಮಾಡಿದ್ದಾರೆ. ಇನ್ನೊಬ್ಬರು ಈ ಮ್ಯಾಟ್ರು ನಾನು ಅವಾಗಲೇ ಮಾತಾಡ್ದಂಗೆ ಲಿಯಮ್ ಲಿವಿಂಗ್ಸ್ಟನ್ನ ಬಿಡೋಕ್ಕೆ 2 ಕಾರಣ. ಒಂದು, ಅವರು ಹೋದ ಸೀಸನಲ್ಲಿ ಚೆನ್ನಾಗಿ ಆಡಲಿಲ್ಲ, ನಾವೇನು ಅಂದ್ಕೊಂಡ್ವೋ ಅದಕ್ಕೆ. ಇನ್ನೊಂದು, ಅವ್ರ ಹತ್ರ ನಮ್ಮ ಪರ್ಸ್ಗೆ ಎಷ್ಟು ಅಮೌಂಟ್ ಒಂದಿಷ್ಟು ಬೇಕು ಅಂತಂದರೆ ಇದು ಅವರು ಕೊಟ್ಟಿರೋದು ವಾಪಸ್ ಇಸ್ಕೊತೀವಿ. 8 crore ಅದಕ್ಕಾಗಿ ಇಸ್ಕೊಂಡವ್ರೆ ಅಂತ ಹೇಳ್ಬೋದು. ಅದು ಇನ್ನೊಂದು ಅಂತಂದರೆ ಮನೋಜ್ ಪಾಂಡೆಗೆ ಇದು ಇತ್ತು ನೇಮು. ಓಕೆ, ಮನೋಜ್ ಪಾಂಡೆಗೆ ಕೊಟ್ಟು ಚಾನ್ಸ್ 3 ವರ್ಷದಿಂದ ನಮ್ಮಲ್ಲೇ ಇದ್ದರು. ಒಂದೇ ಒಂದು ಚಾನ್ಸ್ ಕೊಟ್ಟರು, ಅದು ಟಫೆಸ್ಟ್ ಮ್ಯಾಚಲ್ಲಿ ಕೊಟ್ಟಿದ್ದು. ಅದನ್ನು ಅವ್ರು ಯೂಸ್ ಮಾಡ್ಕೊಳ್ಲಿಲ್ಲ. ಓಕೆ, ಬಿಟ್ಟರು. ಇನ್ನೊಬ್ಬರು ಅಂತಂದರೆ ಲುಂಗಿನಿಗಿಡಿ. ಅವರು ಸೌತ್ ಆಫ್ರಿಕಾ ಪ್ಲೇಯರು, ಒಳ್ಳೆ ಬಾಲರೇ. ಬಟ್ ನಾವು ಬೇರೆ ಯಾರನ್ನ ಹುಡುಕ್ತಾವ್ರೆ ಬ್ಯಾಕಪ್ ಪ್ಲೇಯರ್ಗಳು ಅಂತ. ಇನ್ನೊಬ್ಬರು ಅಂದರೆ ಮುಜಾರುದ್ದೀನ್. ಇವರು ಏನು ಆಡಲಿಲ್ಲ, ವೆಸ್ಟ್ ಇಂಡೀಸ್ ಪ್ಲೇಯರು. ಸುಮ್ಮನೆ ಕ್ಯಾಂಪಲ್ಲಿ ಕೂತ್ಕೊಂಡು, ಅದು ಒಂದು ನಗ ಇಲ್ಲ, ಒಂದು ಏನಿಲ್ಲ, ಒಂದು ಚೇರ್ ಇಲ್ಲ, ಸುಮ್ಮನೆ ಒಂದು ಮೂಲೆಯಲ್ಲಿ ಕುತ್ಕೊತಿದ್ದ ಮನುಷ್ಯ. ಈ ಕಡೆ ಕ್ಯಾಮ್ರಾ ರೊಟೇಷನ್ ಮಾಡಿದ್ರು ಸುಮ್ಮನೆ ಕುತ್ಕೋತಿದ್ದ. ಬಿಟ್ಟು ಹಾಕಿದ್ರು. ಮೋಹಿತ್ ರಾತೆ ಅವರೊಬ್ಬರನ್ನ ಬಿಟ್ಟರು. ಅದರಲ್ಲಿ ರಿಲೀಸಿಂಗಲ್ಲಿ ನನಗೇನು ಅಂಥ ದೊಡ್ಡ ಬೇಜಾರೇನಿಲ್ಲ. ಮಾಯಾಂಕ್ ಅಗರ್ವಾಲ್ ಒಬ್ಬರನ್ನ ಬಿಟ್ಟರೆ ಕರ್ಕೊಂಡಿದ್ರೆ, ಯಾಕಂದರೆ ನಮ್ಮ ಕನ್ನಡದ ಹುಡುಗ ಒಂದು ಸ್ವಲ್ಪ ಎಮೋಷ್ನಲಿ ಕನೆಕ್ಟ್ ಆಗಿರ್ತೀವಿ. ಸೊ ಹಂಗಾಗಿ ನೋಡೋಣ ಏನಾಗುತ್ತೆ. ಅದು ಬಿಟ್ಟರೆ ರಿಟೈನ್ ಪ್ಲೇಯರ್ಸ್ ಅಂತ ಬಂದರೆ ರಜತ್ ಪಟಿದಾರ್ ಕ್ಯಾಪ್ಟನ್ನು, ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟು, ಕೃಣಾಲ್ ಪಾಂಡ್ಯ, ಜೋಸ್ ಹೇಜಲ್ವುಡ್, ಟೀಮ್ ಡೇವಿಡ್, ಜಿತೇಶ್ ಶರ್ಮಾ, ದೇವದತ್ ಪಡಿಕ್ಕಲ್ಲು, ಆಮೇಲೆ ಭುವನೇಶ್ವರ್ ಕುಮಾರು, ತುಷಾರ, ಆಮೇಲೆ ಜೇಕಬ್ ಬೆತಲ್ಲು, ರೊಮಾರಿಯೋ ಸೆಫರ್ಡು, ಸುಯಾಶ್ ಶರ್ಮಾ. ಸ್ವಪ್ನಿಲ್ ಸಿಂಗ್ನ ಬಿಡ್ತಾರೆ ಅಂತ ಅಂದ್ಕೊಂಡು, ಬಟ್ ಕೃಣಾಲ್ ಪಾಂಡ್ಯಗೆ ಬ್ಯಾಕಪ್ ಬೇಕಲ್ಲ. ಇವಾಗ ಕೃಣಾಲ್ ಪಾಂಡ್ಯ ಅಕಸ್ಮಾತ್ ಏನೋ ಹೆಚ್ಚು ಕಡಿಮೆ ಆಯಿತು, ಇಂಜುರಿ ಆದರು ಅಂದಾಗ ಅವ್ರಿಗೆ ಅಂತ ಬ್ಯಾಕಪ್ ಪ್ಲೇಯರ್ ಅಂತ ಇಟ್ಕೊಂಡಿದ್ದಾರೆ. ಆ್ಯಂಡ್ ಆಲ್ಸೋ ಅವರು ನಮಗೆ ಚಾಂಪ್ ಪ್ಲೇಯರು ಒಂಥರ. ಅದು ಬಿಟ್ಟರೆ ಯಶ್ ದಯಾಳ್ದು ಅಷ್ಟೇ. ಯಶ್ ದಯಾಳ್ನ ಬಿಡ್ತಾರೆ. ಅವ್ರ ಫ್ಯಾಮಿಲಿ ಇವಾಗ ಏನೋ ಪ್ರಾಬ್ಲಮ್ ಆಗಿದೆ, ಸೊ ಅವ್ರು ಆಡಲ್ಲ, ಬಿಟ್ಟೇ ಬಿಡ್ತಾರೆ ಹಂಗೆಲ್ಲ ಹೇಳ್ತಾಯಿದ್ರು. ಬಟ್ 5 ಕೋಟಿಗೆ ರಿಟೈನ್ ಮಾಡಿದ್ದಾರೆ. ಅದು ಬಿಟ್ಟರೆ ಅಭಿನಂದನ್ ಸಿಂಗು ಅವರೊಬ್ಬರನ್ನ ರಿಟೈನ್ ಮಾಡಿ. ರಶೀಕ್ ದರ್ನ ಯಾವ ಬೇಸ್ ಮೇಲೆ ಇಟ್ಕೊಂಡ್ರು ಅನ್ನೋದೇ ನನಗೆ ಗೊತ್ತಾಗ್ತಾಯಿಲ್ಲ. ಇಲ್ಲ ನಾವೇ ಕ್ಯಾಂಪಲ್ಲಿ ಟ್ರೈನ್ ಅಪ್ ಮಾಡಿದ್ರೆ ಸರಿಯಾಗಿ ಆಡ್ತಾನೆ ಬಾಲರು ಹುಡುಗ, ಚೆನ್ನಾಗಿ ಆಗ್ತಾನೆ ಬಾಲು ಅಂತ ಅಂದ್ಕೊಂಡ್ರು, ಏನು ಅಂತ ಗೊತ್ತಿಲ್ಲ. ಒಟ್ನಲ್ಲಿ ರಿಟೈನ್ ಮಾಡ್ಕೊಂಡಿದ್ದಾರೆ. ಇಷ್ಟು ಅಪ್ಡೇಟು. ಬಟ್ ಟೀಮು ನಾವು ತಗೊಂಡ್ರೂ ಇನ್ನೊಂದು 6-7 ಜನ ತಗೋಬೋದು ಅಷ್ಟೇ ಅನ್ಕೊಂಡು